ಸ್ನೇಹಿತರೆ, ಹಿಂದೂ ಖತ್ರೆ ಮೇ ಹೈ, ಮುಸ್ಲಿಂ ಖತ್ರೆ ಮೇ ಹೈ, ಕ್ರಿಶ್ಚಿಯನ್ ಖತ್ರೆ ಮೇ ಹೈ ಎಂಬ ಘೋಷಣೆಗಳನ್ನು ಕೇಳುತ್ತಲೇ ಇರುತ್ತೇವೆ. ಆದರೆ ವಾಸ್ತವದ ಕಡೆಗೆ ಒಮ್ಮೆ ಕಣ್ಣು ಹಾಯಿಸಿ ನೋಡಿ. ಜಾತಿ ಧರ್ಮಗಳ ಹೆಸರಿನಲ್ಲಿ ನಾವು ಪರಸ್ಪರ ಜಗಳವಾಡುತ್ತಿರುವಾಗ ನಮ್ಮ ದೇಶದ ಮಾನವ ಕುಲದ ಅಸ್ತಿತ್ವಕ್ಕೆ ಸಂಚಕಾರ ತರುವಂತಹ ಅಸಲಿ ಅಪಾಯಗಳು ನಮ್ಮನ್ನು ಆವರಿಸಿಕೊಳ್ಳುತ್ತಿವೆ. ಇದು ಯಾವುದೇ ಧರ್ಮದ ವಿರುದ್ಧದ ಸಂಚಲ್ಲ, ಬದಲಿಗೆ ಇಡೀ ಮಾನವ ಕುಲದ ಮತ್ತು ನಮ್ಮ ದೇಶದ ಭವಿಷ್ಯದ ವಿರುದ್ಧ ನಡೆಯುತ್ತಿರುವ ಅಪಾಯಕಾರಿ ಬೆಳವಣಿಗೆಗಳು. ಈ ಸಮಸ್ಯೆಗಳ ಹಿಂದೆ ಅಡಗಿರುವ ನಕಲಿ ಮಾಫಿಯಾ, ಭ್ರಷ್ಟ ರಾಜಕಾರಣಿಗಳು ಮತ್ತು ಅಧಿಕಾರಿಗಳ ಕೃಪಾಪೋಷಿತ ಜಾಲಗಳು ನಮ್ಮ ಜೀವನವನ್ನು ಹದಗೆಡಿಸುತ್ತಿವೆ. ಲಾಭದ ಆಸೆಗೆ ಜನರ ಆರೋಗ್ಯ ಮತ್ತು ಸುರಕ್ಷತೆಯನ್ನು ಬಲಿ ಕೊಡುತ್ತಿವೆ. ನಾವು ಎದುರಿಸುತ್ತಿರುವ ಆತಂಕಕಾರಿ ವಾಸ್ತವಗಳು ಯಾವುವು ಅಂತ ನೋಡ್ತಾ ಹೋದರೆ, ಆಹಾರವೇ ವಿಷವಾಗುತ್ತಿದೆ. ನಾವು ತಿನ್ನುವಂಥ ಆಹಾರ, ನಾವು ಕುಡಿಯುವ ಹಾಲಿನಿಂದ ಹಿಡಿದು ಬಳಸುವ ಎಣ್ಣೆ, ಧಾನ್ಯಗಳವರೆಗೆ ಎಲ್ಲದರಲ್ಲೂ ನಕಲಿ ಮತ್ತು ಕಲಬೆರಕೆ ಅತಿಯಾಗುತ್ತಿದೆ. ಲಾಭದ ಆಸೆಗೆ ಮನುಷ್ಯನ ಜೀವದ ಜೊತೆಗೆ ಚೆಲ್ಲಾಟವಾಡಲಾಗುತ್ತಿದೆ. ಹಾಲು, ಮಸಾಲೆಗಳು ಮತ್ತು ಧಾನ್ಯಗಳಂತಹ ದೈನಂದಿನ ಆಹಾರಗಳಲ್ಲಿ ರಾಸಾಯನಿಕಗಳು ಮತ್ತು ಹಾನಿಕಾರಕ ಪದಾರ್ಥಗಳು ಸೇರಿರುವುದು ಆರೋಗ್ಯಕ್ಕೆ ದೊಡ್ಡ ಭೀತಿ. ಇದರ ಹಿಂದೆ ಕಲಬೆರಕೆ ಮಾಫಿಯಾ ಮತ್ತು ಭ್ರಷ್ಟ ಅಧಿಕಾರಿಗಳ ಜಾಲವಿದೆ. ಇವರು ರಾಜಕಾರಣಿಗಳ ಕೃಪೆಯಿಂದ ಸುರಕ್ಷಿತವಾಗಿ ಕಾರ್ಯ ನಿರ್ವಹಿಸುತ್ತಿದ್ದಾರೆ. ಎಲ್ಲ ಬೆಳೆಗಳಿಗೆ ಸಿಕ್ಕಾಪಟ್ಟಿ ರಾಸಾಯನಿಕ ಗೊಬ್ಬರಗಳನ್ನು ಬಳಸುವುದರಿಂದ ತಾಯಿ ಎದೆ ಹಾಲಿನಲ್ಲಿ ಕೂಡ ಯೂರಿಯಾ ಅಂಶ ಕೂಡ ಪತ್ತೆಯಾಗಿದೆ. ಜೀವರಕ್ಷಕ ಔಷಧಗಳೆಲ್ಲ ವಂಚನೆಯೂ ಸಹಿತ ಕಂಡು ಬರ್ತಾ ಇದೆ. ಕಾಯಿಲೆ ಬಂದಾಗ ನಂಬಿ ತೆಗೆದುಕೊಳ್ಳುವ ಔಷಧಿಗಳು ಕೂಡ ನಕಲಿ ಅಥವಾ ಕಳಪೆ ಗುಣಮಟ್ಟದ್ದಾಗಿರುವುದು ದೊಡ್ಡ ದುರಂತ. ಇವು ರೋಗವನ್ನು ವಾಸಿ ಮಾಡುವ ಬದಲು ಸಾವಿನ ಹಾದಿಯನ್ನು ಸುಗಮಗೊಳಿಸುತ್ತಿವೆ. ಆಂಟಿಬಯೋಟಿಕ್ಸ್ ಮತ್ತು ನೋವು ನಿವಾರಕಗಳಂತಹ ಔಷಧಿಗಳಲ್ಲಿ ತುಂಬ ವಂಚನೆ ಹೆಚ್ಚಾಗಿದ್ದು, ಇದು ರೋಗಗಳನ್ನು ಹೆಚ್ಚಿಸಿ ಸಾವಿನ ಸಂಖ್ಯೆಯನ್ನು ಏರಿಸುತ್ತಿದೆ. ಇದರ ಹಿಂದೆ ನಕಲಿ ಔಷಧ ಮಾಫಿಯಾ ಕೂಡ ಇದ್ದು, ರಾಜಕಾರಣಿಗಳ ಮತ್ತು ಅಧಿಕಾರಿಗಳ ಬೆಂಬಲದಿಂದ ಇದು ದೊಡ್ಡ ವ್ಯಾಪಾರವಾಗಿ ಬೆಳೆದಿರುವಂಥದ್ದು. ನಾವು ಸಂಚರಿಸುವ ರಸ್ತೆಗಳು, ಸೇತುವೆಗಳು ನಿರ್ಮಾಣವಾದ ಕೆಲವೇ ದಿನಗಳಲ್ಲಿ ಕುಸಿದು ಬೀಳುತ್ತವೆ. ಭ್ರಷ್ಟಾಚಾರದ ಫಲವಾಗಿ ಜನಸಾಮಾನ್ಯರ ತೆರಿಗೆ ಹಣ ವ್ಯರ್ಥವಾಗಿ ಜೀವಗಳು ಕೂಡ ಬಲಿಯಾಗುತ್ತವೆ. ಇದರ ಹಿಂದೆ ರಾಜಕಾರಣಿಗಳು ಮತ್ತು ಗುತ್ತಿಗೆದಾರರ ನಡುವಿನ ಒಡನಾಟವಿದೆ. ಕಾಂಟ್ರಾಕ್ಟ್ಗಳನ್ನು ಪಡೆಯಲು ಲಂಚ ಪಡೆಯೋದು, ಕಳಪೆ ವಸ್ತುಗಳನ್ನು ಬಳಸುವುದು ಸಾಮಾನ್ಯ. ಆಮೇಲೆ ಮೈಕ್ರೋಪ್ಲಾಸ್ಟಿಕ್ ಎಂಬ ಸ್ಲೋ ಪಾಯ್ಸನ್ ಕೂಡ ಇವತ್ತಿನ ದಿನಮಾನಗಳಲ್ಲಿ ಬಳಸ್ತಾ ಇರುವಂಥದ್ದು. ಪ್ಲಾಸ್ಟಿಕ್ ಬಳಕೆ ಎಷ್ಟು ಹೆಚ್ಚಾಗಿದೆ ಎಂದರೆ, ನಾವು ಉಸಿರಾಡುವ ಗಾಳಿ, ಕುಡಿಯುವ ನೀರು ಮತ್ತು ತಿನ್ನುವ ಆಹಾರದ ಮೂಲಕ ಪ್ಲಾಸ್ಟಿಕ್ನ ಸಣ್ಣ ಕಣಗಳು ನಮ್ಮ ದೇಹಕ್ಕೆ ಸೇರುತ್ತಲೇ ಇವೆ. ಇವು ರಕ್ತದ ಹರಿವಿನಲ್ಲಿ ಪತ್ತೆಯಾಗುತ್ತಿರುವುದು ವೈಜ್ಞಾನಿಕ ಸಂಶೋಧನೆಗಳಿಂದ ಸಾಬೀತಾಗಿರುವಂಥದ್ದು. ಇದು ಶ್ವಾಸಕೋಶಕ್ಕೆ ಸಂಚಯವಾಗಿ ದೀರ್ಘಕಾಲೀನ ಆರೋಗ್ಯ ಸಮಸ್ಯೆಗಳನ್ನು ಉಂಟು ಮಾಡುತ್ತಿವೆ. ಪುರುಷರ ವೀರ್ಯಾಣುಗಳಲ್ಲಿ ಪ್ಲಾಸ್ಟಿಕ್ ಅಂಶ, ಹೆಣ್ಣಿನ ಅಂಡಾಣುವಿನಲ್ಲಿ ಪ್ಲಾಸ್ಟಿಕ್ ಕಣಗಳ ಸಹಿತ ಪತ್ತೆಯಾಗಿರುವಂಥದ್ದು. ಇತ್ತೀಚೆಗೆ ಹೆಚ್ಚುತ್ತಿರುವ ಬಂಜೆತನ, ರಾಸಾಯನಿಕಯುಕ್ತ ಆಹಾರ, ಹದಗೆಟ್ಟ ಜೀವನ ಶೈಲಿ ಮತ್ತು ಮಾಲಿನ್ಯದಿಂದಾಗಿ ಇಂದಿನ ಯುವ ಪೀಳಿಗೆಯಲ್ಲಿ ಬಂಜೆತನದ ಸಮಸ್ಯೆ ಕಾಳ್ಗಿಚ್ಚಿನಂತೆ ಹರಡುತ್ತಿದೆ. ಇದು ಮುಂದಿನ ತಲೆಮಾರಿನ ಅಸ್ತಿತ್ವಕ್ಕೆ ಸವಾಲಾಗಿರುವಂಥದ್ದು. ಮಾಲಿನ್ಯ ಮತ್ತು ರಾಸಾಯನಿಕಗಳ ಬಂಜೆತನವನ್ನು ಹೆಚ್ಚಿಸುತ್ತಿರುವಂಥದ್ದು. ಆಮೇಲೆ ಪರಿಸರ ಮಾಲಿನ್ಯ ಕೂಡ ಉಂಟಾಗುತ್ತಿರುವುದು. ಉಸಿರಾಡಲು ಶುದ್ಧ ಗಾಳಿ ಇಲ್ಲ, ಕುಡಿಯಲು ಯೋಗ್ಯವಾದ ನೀರಿಲ್ಲ, ನೆಲವೆಲ್ಲ ರಾಸಾಯನಿಕ ಗೊಬ್ಬರಗಳಿಂದ ವಿಷಯ ಆಗಿರುವಂಥದ್ದು. ವಾಯು ಮಾಲಿನ್ಯದಿಂದ ವರ್ಷಕ್ಕೆ ಲಕ್ಷಾಂತರ ಸಾವುಗಳು ಸಂಭವಿಸುತ್ತಿವೆ. ಭ್ರಷ್ಟಾಚಾರದಿಂದ ಮಾಲಿನ್ಯ ನಿಯಂತ್ರಣ ಕ್ರಮಗಳು ಜಾರಿಯಾಗುತ್ತಿರುವುದಿಲ್ಲ. ದಿಲ್ಲಿ ಈಗ ವಾಯು ಮಾಲಿನ್ಯದಿಂದ ಗ್ಯಾಸ್ ಚೇಂಬರ್ ಆಗಿರುವಂಥದ್ದು. ಮುಂದಿನ 10 ವರ್ಷಗಳಲ್ಲಿ ನಮ್ಮ ದೇಶಾದ್ಯಂತ ಹಳ್ಳಿಗಳಲ್ಲಿ ಈ ಪರಿಸ್ಥಿತಿ ಎದುರಾಗಬಹುದು. ನಮ್ಮ ಊರಿನಲ್ಲಿ ಒಂದಲ್ಲ ಒಂದು ಗಣಿಗಾರಿಕೆ ನಡೆಯುತ್ತಾ ಇರುವಂಥದ್ದು. ಜನವಸತಿ ಪ್ರದೇಶಗಳಲ್ಲಿ ಕಾರ್ಖಾನೆಗಳು ಹೇಗೆ ಉಗುಳುತ್ತಾ ಇದೆ ಅಂತ ನೋಡೋದಾದರೆ, ವಾಯು ಮಾಲಿನ್ಯವನ್ನು ಉಂಟು ಮಾಡುತ್ತಿವೆ. ಹಾಗಾದರೆ ನಾವೆಲ್ಲರೂ ಮಾಡಬೇಕಾದುದೇನು? ನಾವು ಪರಸ್ಪರ ಕಿತ್ತಾಡುವುದನ್ನು ಬಿಟ್ಟು ಈ ನೈಜ ಸಮಸ್ಯೆಗಳ ವಿರುದ್ಧ ಧ್ವನಿ ಎತ್ತಬೇಕು. ಮಾಫಿಯಾ ಮತ್ತು ಭ್ರಷ್ಟ ರಾಜಕಾರಣಿಗಳ ವಿರುದ್ಧ ಹೋರಾಡೋಣ. ಕಲಬೆರಕೆ ಮಾಡುವವರ ವಿರುದ್ಧ ಕಠಿಣ ಕಾನೂನು ಜಾರಿಗೆ ಒತ್ತಾಯಿಸೋಣ. ಸ್ಥಳೀಯವಾಗಿ ಬೆಳೆದ ಸಾವಯವ ಆಹಾರಕ್ಕೆ ಒತ್ತು ನೀಡೋಣ ಮತ್ತು ರೈತರನ್ನು ಬೆಂಬಲಿಸೋಣ. ಪ್ಲಾಸ್ಟಿಕ್ ಬಳಕೆಯನ್ನು ಕನಿಷ್ಠ ಮಟ್ಟಕ್ಕೆ ಇಳಿಸೋಣ. ಬಟ್ಟೆ ಚೀಲಗಳನ್ನು ಬಳಸೋಣ. ನಮ್ಮ ಪರಿಸರವನ್ನು ಉಳಿಸಿಕೊಳ್ಳಲು ಕೈ ಜೋಡಿಸೋಣ. ಮರಗಳನ್ನು ನೆಡೋಣ.
ಮಾಲಿನ್ಯ ನಿಯಂತ್ರಣಕ್ಕೆ ಎಲ್ಲರೂ ಭಾಗಿಯಾಗೋಣ. ನಮ್ಮ ಮಕ್ಕಳಿಗೆ ನಾವು ನೀಡಬೇಕಿರುವುದು ದ್ವೇಷದ ಸಮಾಜವಲ್ಲ, ಬದಲಿಗೆ ಬದುಕಲು ಯೋಗ್ಯವಾದ ಸುಸ್ಥಿರ ಭೂಮಿ. ಈ ಸಮಸ್ಯೆಗಳ ಬಗ್ಗೆ ಜಾಗೃತರಾಗದಿದ್ದರೆ ನಾವು ಯಾರನ್ನೂ ಕೂಡ ಉಳಿಸಲು ಸಾಧ್ಯವಿಲ್ಲ. ಒಂದು ಮಾತನ್ನು ಎಲ್ಲರೂ ನೆನಪಿಟ್ಟುಕೊಳ್ಳುವಂಥದ್ದು, ಇಂತಹ ಕಳಪೆ ನಕಲಿ ಮಾಫಿಯಾಗಳು, ರಾಜಕಾರಣಿಗಳು, ಅಧಿಕಾರಿಗಳ ಕೃಪಾಪೋಷಣೆ ಅಡಿಯಲ್ಲಿ ಬೆಳೆಯುತ್ತಾ ಇರುವುದು, ಇವುಗಳಿಗೆ ಎಲ್ಲ ರಕ್ಷಣೆ ರಾಜಕೀಯ ಅಧಿಕಾರದಿಂದ ಸಿಗುತ್ತಿರುವುದು. ರಾಜಕಾರಣಿಗಳು ನಮ್ಮನ್ನು ಜಾತಿ ಧರ್ಮದ ಜಗಳದಲ್ಲಿ ಮುಳುಗುವಂತೆ ಮಾಡುವುದು. ಯಾಕೆಂದರೆ ಇಂತಹ ಸಮಸ್ಯೆಗಳ ಕಡೆಗೆ ನಮ್ಮ ಗಮನ ಬೇರೆಡೆಗೆ ಹೋದರೆ ರಾಜಕಾರಣಿಗಳ ಬಣ್ಣ ಬಯಲಾಗುತ್ತದೆ ಎಂದು ಅಂತಿಮವಾಗಿ ಭಾರತ್ ಖತ್ರೆ ಮೇ ಹೈ ಆಗುವ ಕಾಲ ದೂರವಿಲ್ಲ. ಸ್ನೇಹಿತರೆ, ಮುಂದಿನ ಸಂಚಿಕೆಯಲ್ಲಿ ವಿಶೇಷವಾದ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.